ಧರ್ಮವನ್ನು ಎತ್ತಿ ಹಿಡಿದು ಅಧರ್ಮವನ್ನು ಮೆಟ್ಟಿ ನಿಂತು ದುಷ್ಟ ವಿಷ ಜಂತುಗಳನ್ನು ಕೊಚ್ಚಿ ಹಾಕಲು ಹುಟ್ಟಿ ಬಂದಿರುವನು ಈ ರೋಷಾಗ್ನಿ. ನಾನೇ ರೋಷಾಗ್ನಿ. ಏನು ಹಾ ಸಾಹುಕಾರ ಶಿವಾನಂದನನ್ನು ಕೊಲ್ಲಲು ರೌಡಿಗಳು ಅಟ್ಟಿಸಿಕೊಂಡು ಹೋಗುತ್ತಿರುವರ? ಅದು ಬೈಪಾಸ್ ಹೈವೇಯಲ್ಲಿ. ಓಕೆ, ನಾನು ಇಲ್ಲೇ ಇದ್ದೇನೆ. ರಿಯಲ್ ಎಸ್ಟೇಟ್ ಶಿವಾನಂದ, ಮಂಗಳೂರು ಬೆಂಗಳೂರಿನಲ್ಲಿ ನಿನ್ನ ರಿಯಲ್ ಎಸ್ಟೇಟಿನಿಂದ ನಿನ್ನ ಊರಲ್ಲಿ 106 ಎಕರೆ ಜಮೀನು, ಮಂಗಳೂರಿನಲ್ಲಿ 2 ಫ್ಲಾಟ್, ಖಾಲಿ ಜಾಗ ಹಿಡಿದು ಮಂಗಳೂರಿಗೆ ಡಾನಾಗಿ ಮೆರೆಯುವ ನೀನು ಇಂದು ರೌಡಿಗಳೇ ನಿನ್ನ ಪಾಲಿಗೆ ಎಮಗಳು. ಅಂದು ಈ ರೌಡಿ ಮಂಜ ನನಗೆ ಕೈ ಕೊಟ್ಟೇ ಬಿಟ್ಟ. ಆರಾಮ್ ಕೋರ್, ನಮ್ಮ ಸೌಕಾರನಿಗೆ ಮೋಸ ಮಾಡಿದವರನ್ನು ಜೀವಂತೆ ಬಿಡಲಾರೆ. ಪುಣ್ಯ, ನನ್ನನ್ನು ಸಾಯಿಸಿದ್ರಿಂದ ನಿನಗೇನು ಲಾಭ? ನಿನಗೆ 1 ಲಕ್ಷ ಹಣ ದೊರೆಯುತ್ತದೆ. ಕುತ್ತೆ, ಇವನಿಂದ ನಿನಗೇನು ಅನ್ಯಾಯವಾಗಿದೆ? ಯಾರು ಚಮಚ ನೀನು? ನೀನು ಗಂಡು ಆದರೆ ನನ್ನಿಂದ ಪಾರಾಗಿ ನೋಡು ನೀನು. ಹೌದಪ್ಪ, 1 ಎಕರೆ ನನಗೆ ಹೊಲ ಸೇರಬೇಕಾಗಿತ್ತು. ಅರ್ಥವಾಯಿತು ಶಿವ. ಕಮ್ಮಿ ರೇಟಿನಲ್ಲಿ ನೀನು ಹಿಡಿದುಕೊಂಡೆ. ಈಗ ಅವನು ನಿನ್ನಿಂದ ಕಿತ್ತಿಕೊಂಡು ಕೋಟ್ಯಾನುಗಟ್ಟಲೆ ಬೆಲೆ ಬಾಳೋ ಆ ಜಾಗವನ್ನು ಲೂಟಿ ಮಾಡುತ್ತಿರುವನು. ಓಕೆ, ಗಂಡಸೆ, ನನ್ನಿಂದ ನೀನು ಪಾರಾಗಿ ನೋಡು. ಅಸಾಧ್ಯವಾದ ಶಬ್ದವನ್ನು ಉಚ್ಚರಿಸಬೇಡಲೇ ಕುತ್ತೆ. ಅಲ್ಲಿಯವರೆಗೂ ನೀನು ಬದುಕಿರಲಾರೆ. ಈ ನರಭಕ್ಷಕನಿಗೆ ನೀನೇ ಬಲಿ. ನಿನ್ನನ್ನು ಇದೇ ತರ ಕೊಚ್ಚಾಕಬೇಕಾ? ಯಾಕಪ್ಪ, ನಾನೇನು ತಪ್ಪು ಮಾಡಿದೆ? ನಿನ್ನ ಕೆಲಸ ಆಗುವವರೆಗೂ ಚಿಕ್ಕವರೆಗೂ ಸಲಾ ಮಾಡಿದೀಯಾ. ಅದೇ ನಿನ್ನ ಕೆಲಸ ಮುಗಿದ ಮೇಲೆ ನಿನ್ನ ಮೇಲೆಬ್ಬಿದ ಆ ಬಡವರನ್ನು ತುಳಿದು ಅವರಿಗೆ ಆಗದಿರುವವರ ಜೊತೆ ಕೈ ಜೋಡಿಸಿ ಅವರನ್ನೇ ತುಳಿಯುವ ಲುಚ್ಚ ನೀನು. ನಾನು ಬಡವರಿಗೆ ಊಟ ಹಾಕುತ್ತೇನೆ. ತಪ್ಪಿಗೆ ಕ್ಷಮೆ, ಇದು ಒಂದೇ ಸಾರಿ ನಿನಗೆ. ಇನ್ನೊಂದು ಸಾರಿ ತಪ್ಪಾದರೆ ಅಂದೇ ನಿನ್ನ ಮರಣ. ಔಟ್! ಗೆಟ್ ಔಟ್! ಬಡವರಿಗೆ ಸಹಾಯ ಮಾಡದಿರುವವರ ಮಾರಣ ಹೋಮ ನನ್ನಿಂದಲೇ
ಅಂತ್ಯ ಅಲ್ಲಿಯವರೆಗೂ ಈ ರೋಷಾಗ್ನಿಯ ರೋಷ ನಿಲ್ಲುವುದಿಲ್ಲ. ಶರ್ಮ